ಸರ್ ಕಳೆದ 2 ದಿವಸಗಳಿಂದ ಪಾಳೆ ಹಚ್ಕೊಂಡಿರ್ತೀವಿ ಸರ್, ಯಾಕೆ ಏನ್ ಸಮಸ್ಯೆ ಆಗೈತಿ ಇಲ್ಲಿ? ಸರ್ ನಾವು ಆಹಾರ ತಗೊಳಕ್ ನಮ್ಗೆ ರೇಷನ್ ಕಾರ್ಡ್ ಆಹಾರ ತಗೊಳಕ್ ಹೋದ್ರ ಅಲ್ಲಿ ಇನ್ಕಮ್ ಕಾಸ್ಟ್ ಕೇಳ್ತಾ ಇದ್ದಾರೆ. ಇನ್ಕಮ್ ಕಾಸ್ಟ್ ತೆಗಿಲಕ್ ಬಂದ್ರೆ ಇಲ್ಲಿ ಕ್ಯೂ ಅದ. ಕ್ಯೂ ನಲ್ಲಿ ಅಂದ್ರೆ ನಿಂದಿರ್ಬೇಕಂದ್ರೆ ಸರ್ವರ್ ಇಲ್ಲ ಅನ್ಕೋತ ಕೂತ್ ಬಿಟ್ಟಾರ ಇವ್ರ ಆಫೀಸರ್ಗಳು. ಮತ್ ಇವ್ ಸರ್ವರ್ದ ಏನ್ ಪ್ರಾಬ್ಲಮ್ ಅದ, DC ಅವ್ರಾಗ್ಲಿ ಯಾರ ಸಂಬಂಧಪಟ್ಟ ಅಧಿಕಾರಿಗಳು ಬಂದ ಇವ್ ಸರ್ವರ್ ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಆದಷ್ಟು ಬೇಗ ಪಟ ಏನದ ಇನ್ಕಮ್ ಕಾಸ್ಟ್ ತೆಗೆದ ಕೊಡ್ಬೇಕ್ರಿ ಅವ್ರಿಗೆ. ಅರ್ಜಿ ಆಟ ಬಿದ್ದವ್ರಿ ನಿನ್ನೆ ಹಂಗಂದ್ರ ನಿನ್ನೆ ಬಾಳ ಆದ್ರ 10-15 ಮಂದಿದ್ ಅಷ್ಟೇ ತಗೊಂಡಾರಿ ಅವ್ರ ಅರ್ಜಿ. ಆದ್ರೆ ನಿಂತಿದ್ ನೋಡಿದ್ರ 2-3 ಮಂದಿ ನಿಂತಿದ್ರ ಅದ್ರೊಳಗ 10-15 ಮಂದಿದ್ ಅಷ್ಟೇ ತಗೊಂಡಾರಿ ಇವ್ರು ಇನ್ಕಮ್ ಕಾಸ್ಟ್ ಗಳು. ಇನ್ನು ಉಳ್ಕಿದವ್ರ 200-300 ಮಂದಿ ಮತ್ ಇವತ್ ಹೆಚ್ಚಿಗೆ ಬಂದಿದ್ದಾರೆ. ಮತ್ ಜನ ಇವತ್ 400-500 ಜನ ಬಂದಿದ್ದಾರೆ. ಹಂಗೆ ದಿನಕ್ಕೆ ಸಂಖ್ಯೆಗಳು ಹೆಚ್ಚಾಗ್ಲತ್ತದ ಇನ್ಕಮ್ ಕಾಸ್ಟ್ ತೆಗ್ಯಾಕ. ಇವ್ರು ಆದಷ್ಟು ಬೇಗ ಸರ್ವರ್ ಏನ್ ಪ್ರಾಬ್ಲಮ್ ಅದ ಇದು ಬಗೆಹರಿಸಿ ಇದೇನದ ಪಟ ಕೆಲಸ ಮಾಡಿ ಕೊಡ್ಬೇಕ್ರಿ. ಯಾಕಂದ್ರ ಇವ್ರು 25ನೇ ತಾರೀಕಿಗೆ ಒಳಗ ರೇಷನ್ ಅಂಗಡಿ ಅವ್ರು ತಂದ್ ಕೊಡ್ಬೇಕಂತ ಹೇಳ್ತಾರ. ಇವ್ರೇ 21 ದಿವ್ಸಿಗೆ ನಮ್ಗ ಇವತ್ ಅರ್ಜಿ ಕೊಟ್ರ 21 ದಿವ್ಸಿಗೆ ಇವ್ರ ಇನ್ಕಮ್ ಕಾಸ್ಟ್ ಕೊಡ್ತೇನಂತ ಇವ್ರು ಹೇಳ್ತಾರ. ಅಂದ್ರ ಅದಕ್ಕ ಆಮೇಲೆ ರೇಷನ್ ಅಂಗಡಿ ಅವ್ರಿಗೂ ಟೈಮಿಂಗ್ ಸ್ವಲ್ಪ ಹೆಚ್ಚಿಗೆ ಮಾಡತ್ ಹೇಳ್ರಿ, 1 ತಿಂಗಳ 2 ತಿಂಗಳ. ಆಮೇಲೆ ಇವ್ರಿಗೂ ಪಟ ಸರ್ವರ್ ಕ್ಲಿಯರ್ ಮಾಡಿ ನಮಗ್ ಇದು ಇನ್ಕಮ್ ಕಾಸ್ಟ್ ವಿತರಣೆ ಮಾಡತ್ ಹೇಳ್ರಿ. ಇಲ್ಲಿ 2 ಮಂದಿ ಅದಾರ ಅಷ್ಟೇ ರೀ ಸರ್, ಇಬ್ರೇ ಅದಾರ. ಅವ್ರಿಬ್ರು ನಿನ್ನೆ ಲೈಟ್ ನು ಆದ್ರಿ, ಸರ್ವರ್ನು ಬಿಸಿ ಇತ್ತ, ಹೀಗಾಗಿ ಕೆಲ್ಸ ಆಗಿಲ್ರಿ ನಿನ್ನೆ. ಇವ್ರಿಗೆ ಏನದ 5 ಮಂದಿ ಕೌಂಟರ್ ಮಾಡತ್ ಹೇಳ್ರಿ. ಇಲ್ಲಿ ಸಾರ್ವಜನಿಕರು 400-500 ಮಂದಿ ಬಂದಾರ. ಇದು ಇನ್ಕಮ್ ಕಾಸ್ಟ್ ಸಲುವಾಗಿ ಈ ಸರ್ತಿ ಚಾಲೂ ಮಾಡ್ಯಾರ ಇವ್ರ. ಇಡೀ ಬಿಜಾಪುರದ ಅಂದ್ರೆ ಎಷ್ಟ್ ಮಂದಿ ಬರ್ತಾರ ನೀವೇ ಲೆಕ್ಕ ಹಾಕೊಡಿ ಸರ್. ಹಾಕೊಂಡ್ ಏನದ ಒಂದ್ 5 ಕೌಂಟರ್ ಚಾಲೂ ಮಾಡತ್ ಹೇಳ್ರಿ ಇವ್ರಿಗೆ. ರೇಷನ್ ಅಂಗಡಿಗೆ ಜಾತಿ ಹಳೇದಿದ್ರೆ ನಡಂಗಿಲ್ಲತ್ರಿ, ಈಗ ಫ್ರೆಶ್ ಬೇಕತ್ರಿ ಅವ್ರಿಗೆ. ಫ್ರೆಶ್ ಬೇಕಂತೀರಿ? ಒಟ್ಟ 5 ವರ್ಷ ಒಳಗೆ ಡೇಟ್ ಇರ್ಬೇಕತ್ರಿ ಅದು. ಫ್ರೆಶ್ ಬೇಕಂತ ರೇಷನ್ ಅಂಗಡಿದವ್ರು ಹೇಳ್ಯಾರು ಅಥವಾ ಫುಡ್ ಇಲಾಖೆದವ್ರು ಹೇಳ್ಯಾರ ನಿಮ್ಗೆ? ರೇಷನ್ ಅಂಗಡಿ ಅವ್ರು ಹೇಳತ್ತಾರಿ. ಫುಡ್ ಇಲಾಖೆದವ್ರ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರಿ, ಅವ್ರು ನಮಗ್ ಹೇಳಿರ್ತಾರಿ ಫ್ರೆಶ್ ಬೇಕಂದ್ರ ನಾವ್ ತಕ್ಕೊಳತ್ತೀವ್ರಿ. ಇಲ್ಲಿ ನಿಮ್ ರೇಷನ್ ಅಂಗಡಿ ಯಾವ್ದು? ರೇಷನ್ ಅಂಗಡಿ ನಂಬರ್ ನಮ್ದ ರೇಷನ್ ಅಂಗಡಿ 216 ಸರ್. ಅಂಗಡಿ ಮಾಲಕ ಹೆಸರು ಆಸಿಫ್ ರೀ ಅವ್ರದ್ದು ಹೆಸರು. ಅಷ್ಟೇ ನಮಗ್ ಗುರ್ತಿದ್ರಿ ಸರ್. ನೀವು ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್ಕಾರಕ್ಕೆ ಏನಿಲ್ರಿ ಸರ್, ಅದು ಏನಿದು ಇನ್ಕಮ್ ಕಾಸ್ಟ್ ಕೊಡ್ಬೇಕಂತ ಹೇಳತ್ತಾರ, ನಾವ್ ಕೊಡಾಕ ತಯಾರಿದ್ವಿ ಪಬ್ಲಿಕ್. ಆದ್ರ ಏನದ ಸರ್ವರ್ ಕ್ಲಿಯರ್ ಮಾಡತ್ ಹೇಳ್ರಿ. ಆಮೇಲೆ ಕೌಂಟರ್ದಾಗ 2 ಕೌಂಟರ್ ಅದಾವ್ರಿ. ಇಲ್ಲಿ ಒಂದ್ 5 ಕೌಂಟರ್ ಮಾಡ್ಬೇಕ್ರಿ. ನಮ್ ಬಿಜಾಪುರ ಹಳೆ ತಹಶೀಲ್ದಾರ್ದೊಳಗ 2 ಕೌಂಟರ್ ಅದಾವ್ರಿ ಇನ್ಕಮ್ ಕಾಸ್ಟ್ ತಗೊಳಕ. ಆಮೇಲೆ ಇವ್ರಿಗೆ ಏನದ 5 ಕೌಂಟರ್ ಮಾಡ್ಬೇಕ್ರಿ. ಯಾಕಂದ್ರೆ ಇಲ್ಲಿ ತೆಗಿಲಕ್ಕೆ ಒಂದ್ 500-600 ಮಂದಿ ಬರತಾರ ದಿನಕ್ಕ. ಅಂದ್ರೆ ಒಂದ್ 5 ಕೌಂಟರ್ ಬೇಕಂದ್ರ ಜಲ್ದಿ ಕೆಲ್ಸ ಆಗ್ತದ್ರ. ಮತ್ ಉಳ್ಕಿದವ್ರು ಎಲ್ಲಾರು ದುಡ್ಕೊಂಡ್ ತಿನ್ನೋರು ಇರ್ತಾರ, ಅವ್ರ ಕೆಲ್ಸಕ್ ಹೋಗ್ತಾರ ಜಲ್ದಿ ತಕೊಂಡ್. ರಿಜ್ವಾನ್ ಇನಾಮ್ದಾರ್ ಸರ್. ಏನಾಗೈತಿ ಸಮಸ್ಯೆ? PC ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಹಾಕೋದಕ್ ಹೋಗಿದ್ದೆ ಸರ್. ನನ್ ಗ್ರೂಪ್ C ನಲ್ಲಿ ಬರತ್ರಿ. ಅದು ಕಾಸ್ಟ್ ನನ್ಗೆ C ನಲ್ಲಿ ಬರ್ಬೇಕಂದ್ರ ಇಲ್ಲಿ ತಹಸೀಲ್ದಾರ್ ಆಫೀಸ್ ನಲ್ಲಿ ಬಂದಿದ್ದೆ ರೀ. ಅಲ್ಲಿ ಮಾಡೋದಕ್ಕೆ 1 ವಾರದಿಂದ ಅಡ್ಡಾಡತ್ತೀನಿ ಸರ್. ಅದು PC ಎಕ್ಸಾಮ್ ಅಪ್ಲಿಕೇಶನ್ ಜಾಬ್ ಅಪ್ಲಿಕೇಶನ್ ತುಂಬೇಕಂದ್ರ ರೀ ಕಾಸ್ಟ್ ಈಗ ನಂದು ಹಿಂದೂ ಲಂಬಾಣಿ ರೀ. ಈಗ ಗ್ರೂಪ್ C ನಾಗ ಹಾಕ್ಯಾರಿ. ನಂದು ಅದು ಬದಲಾವಣೆ ಮಾಡಿಸ್ಕೋಬೇಕಂದ್ರೆ ಸರ್ ನಂಗೆ ಡಿಲೇ ಆಗ್ಲಾತದ್ರಿ. ಈಗ ಮುಂದಿನ ತಿಂಗಳ ಜೂನ್ 7ರ ತನ ಅಷ್ಟೇ ಐತ್ರಿ ಅಪ್ಲಿಕೇಶನ್ ಡೇಟ್, ಲಾಸ್ಟ್ ಡೇಟ್. ಹಿಂಗಾದ್ರೆ ನಂಗೆ ಜಾಬ್ ಅಪ್ಲಿಕೇಶನ್ ತುಂಬಾಕ್ ಆಗುದಿಲ್ರಿ ಸರ್. ಇದು ತಹಸೀಲ್ದಾರ್ ಆಫೀಸಿಂದ ಸರ್ಕಾರ ಕಡೆಯಿಂದ ತಹಸೀಲ್ದಾರ್ ಆಫೀಸ್ ಕಡೆಯಿಂದ ಸರ್ 1 ವಾರದಿಂದ ಅಡ್ಡಾಡತ್ತೀನಿ. ಯಾಕೆ ಅರ್ಜಿ ಬೀಳತ್ತಿಲ್ಲ? ಅರ್ಜಿ ಪಾಳಿನೇ ಮುಂದ್ ಹೋಗಲ್ತ್ರಿ ಸರ್. ಇರಾಕೆ ಇಬ್ರು ಅದಾರ. ನಿನ್ನೆ ಕರೆಂಟ್ ಹೋಗಿತ್ತಂತಂದ್ರ ರೀ, ಆದ್ರೆ ಇನ್ವರ್ಟರ್ ತಂದ್ ಹಾಕಿದ್ರ ಅಂದ್ರೆ ಕೆಲ್ಸಾನೇ ಆಗ್ತಿತ್ತಲ್ರಿ ಸರ್. ಸರ್ವರ್ ಏನ್ ನಿನ್ನೆ ಅಂದಿಲ್ರಿ, ಆದ್ರ ಕರೆಂಟ್ ಹೋಗಿತ್ತಂತಂದ್ರ ರೀ ಮತ್ತೆ ಅಚ್ಚಿ ಕಡೆ ಕೌಂಟರ್ನಾಗ್ರಿ ಅಲ್ಲಿ ಚಾಲು ಇದ್ರಿ. ಇಲ್ಲಿ ಕರೆಂಟ್ ಇಲ್ಲ ಅಂತಂದ್ರ ರೀ ಮತ್ತ ಆಮೇಲೆ ನನ್ಗೆ ಪಾಳಿ ಸಿಗೋದಿಲ್ಲ ಅಂತ ನಾನೇ ವಾಪಸ್ ಹೋದೇರಿ ಸರ್ ನಿರಾಶೆ ಆಗಿ. ಆದ್ರೆ ನಂಗ ಈಗ ಅಪ್ಲಿಕೇಶನ್ ತುಂಬೇಕಂದ್ರೆ ಆಗೋಲ್ತ್ರಿ ಸರ್. ನಮ್ ಊರ್ ಬಿಜಾಪುರ್ ಸರ್. ಅರುಣ್ ಜಾಧವ್ ರೀ. ಯಾಕೆ ಅಜ್ಜಿ ಇಲ್ಲಿ ಬಂದ್ 2-3 ದಿವಸ ಐತ್ರಿ? ನಿನ್ನೆ 9ಗೆ ಬಂದಿತ್ತೇವ್ರಿ ಸರ್. ನಿತ್ರು ನಮಗ್ ಪಾಳಿ ಬರ್ಲಿಲ್ರಿ. ಲೈಟ್ ಹೋಗ್ಯಾವ ಅಂತ ಹೇಳಿ ತಕ್ಕ ಲೈಟ್ ನಾವ ಹೇಳಿದ್ರು. ಆಮೇಲೆ ಏನೈತ್ರಿ, ಒಂದ್ 2 ಮಂದಿಗೆ ಒಂದ್ 10 ಮಂದಿಗೆ ಒಬ್ಬರು ನಿಂತಿದ್ರ 10 ಮಂದಿ ಕೊಟ್ರು. ಅಲ್ಲಿ ಕೊಟ್ಟ ಕೇಸಿ ಊಟಕ್ಕೆ ಹೋಗಿ 3ಕ್ಕೆ ಬಂದ್ರಿ. 3-3:30 ಅಲ್ಲಿ ಪಾಳೆ ಬಂದಿತ್ರಿ. ಇನ್ನೊಂದ್ 4 ಮಂದಿ ಕೊಡು ಅಂತ ಅಂದ್ರ ಕೊಡ್ಲಿಲ್ರಿ ಅವ್ರು. ಈಗ ಇನ್ಕಮ್ ಕಾಸ್ಟ್ ಈಗ ಇದಕ್ರಿ ಕೊಬ್ಬನ್ ಸಲ್ಯಾಗ್ರಿ ರೇಷನ್ ಕಾರ್ಡ್ ಸಲಾಮ್ದಿ. ರೀ ಇದೇನ್ ರೇಷನ್ ಅಂಗಡಿದವ್ರು ಹೇಳತ್ತಾರ ಗೌರ್ಮೆಂಟ್ ಹೇಳತ್ತಾರ? ರೇಷನ್ ಅಂಗಡಿದವ್ರು ಹೇಳಾಕತ್ತಾರ. ಯಾವಾಗ ತಂದ್ ಕೊಡಂತಂದ್ರ ಅವ್ರ ಮುಂದಿನ ತಿಂಗಳ ತಕ ಕೊಡು ಅಂತ ಹೇಳ್ಯಾರ. ಅದೇನ ಅವ್ರ ಸಮಸ್ಯೆ ಏನ್ ಅಂದ್ರೆ ಇಲ್ಲಿ ಒಟ್ಟು ಪಾಳಿ ಸಿಗೋಲ್ದಲ್ರಿ. ನಡಬರ್ಗ್ ಬಂದ್ ಹೋಗ್ತಾರ.
ಅಲ್ಲಿ ಕೊಟ್ಟಾರಂದ್ರ ಇಲ್ಲಿ ಕೊಡ್ತಾರ ಇಲ್ಲಿ ಕೊಟ್ಟಾರಂದ್ರ ಅಲ್ಲಿ ಬಂದ್ ಮಾಡ್ತಾರ ಹಿಂಗ ನಿನ್ನೆ ಹೇಳಕ್ ಹೋಗ್ಯಾರ ನಾವ್ ಈಗ ಎಷ್ಟ್ ಮಂದಿ ಹಾಕತ್ತಾರ ಜೈಲ್ ಒಳಗ ಅರ್ಜಿ ಓರಿ ಅರ್ಜಿ ಹಾಕೋರ್ ಎಷ್ಟ್ ಬಂದಾರ ಈಗ ಇಲ್ಲೊಂದ್ ಇಬ್ರ ಅದಾರಿ ಅಲ್ಲೊಂದ್ ಇಬ್ರ ಅದಾರಿ ಅಲ್ಲಿ ತೆರದ್ರಿ 4 ಮಂದಿ ಕೊಟ್ರು ಬಂದ್ ಮಾಡಿದ್ರು ಅವ್ರು ಆ ಕಡೆ ಕೊಡತಾರ ಅಂತ ಹೇಳಿ ಆ ಕಡೆ ಓಡ್ ಹೋದ್ರಿ ಆ ಕಡೆ ಕೊಡ್ಲಿಲ್ಲ ಮತ್ ಹೊಡ್ಮಾಳಿ ಇಲ್ಲಿ ಇತ್ರು ಇಲ್ಲಿ ಇನ್ನೊಂದ್ 4 ಮಂದಿ ಕೊಡ್ರಿ ನಿಮ್ ಕೈ ಮುಗಿತೇವ ಅಂತ ನಮ್ಗ್ ಕೊಡ್ಲಿಲ್ರಿ ಊಟ ಇದ್ ಹೆಂಗ್ ಮಾಡಿ ಅಜ್ಜಿ ನಿನ್ನೆ ಮತ್ತೆ ಎಲ್ರಿ ಉಪವಾಸ್ರಿ ನೀವ್ ಊಟ ಮಾಡಿದ್ರಿ ನೀವ್ ಚಾ ತಿಂದ್ರಿ ಕುಡುದ್ರಿ ನಾಷ್ಟಾ ಮಾಡಿದ್ರಿ ನಮ್ಗೊಂದ್ ಕಪ್ ಚಾರ ಕುಡಿಸ್ಲಿಲ್ರಿ ಸರ್ ನೀರ್ನು ಕೊಡ್ಲಿಲ್ಲ ನಾವ್ ಬಂದ್ ಒಳಗ್ ಒಯ್ದೇವ್ರಿ ನೀರ್ ಅಂತ ಹೇಳ್ದೆ ನೀರ್ ಸುರಿಕೆ ಕುಡಿಯಾಕ ವ್ಯವಸ್ಥೆ ಇಲ್ಲ ನಂಗ ಐತ್ರಿ ಇಟ್ಟಾರ ನಾವ್ ಹೋಗಿ ತಗೊಂಡೇವಿ ನೀವ್ ಕುಡಿತೀರೇನಮ್ಮ ಅಂತ ಕೇಳಿಲ್ಲ ಅಲ್ರಿ ಅಂತ ಉಲ್ಟಾ ನಾವ್ರಿಗೆ ಹೇಳಿ ನೋಡ್ರಿ ಇಷ್ಟ ನಿಮ್ಮ ಹೆಸರು ಅಜ್ಜಿ ನಮ್ ಹೆಸರು ಅಮೀನಾ ರೀ ಯಾಕ್ರಿ ಅಮ್ಮಾರ ಬೆಳಿಗ್ಗೆಯಿಂದ ಬಂದ್ ನಿಂತಿರಂತ ಬೆಳಗ್ಗೆ 6 ಗಂಟೆಗೆ ಬಂದೇವ್ರಿ ನಿನ್ನೆ ಬಂದು ವಾಪಸ್ ಹೋಗ್ಯವ್ರಿ ನಿನ್ನೆನೋ 6 ಗಂಟೆಗೆ ಬಂದ್ ಕಿಸಿಂದ ವಾಪಸ್ ಹೋದೇವ್ರಿ ಕರೆಂಟ್ ಹೋದು ಅದು ಹೋದು ಹಿಂಗ್ ಹೋದು ಹೇಳ್ಕಿಸಿ ನಮ್ ಕಳಿಸ್ ಬಿಟ್ರಿ ಊಟ ಮಾಡ್ಲಾರ್ದೆ ಹಂಗೆ ಬಂದ್ ನಿಂತೀವಿ ಮುಂಜಾನೆ ಇವತ್ತು ಮತ್ ಪಾಳಿಗೆ ಮುಂಜಾನೆ 6 ಗಂಟೆಗೆ ಬಂದೇವ್ರಿ ಪೆನ್ಷನ್ ಅರ್ಜಿ ಹಾಕ್ಸಕ್ ಬಂದಿರು ಇನ್ಕಮ್ ಕಾಸ್ಟ್ ತೆಗ್ಯಾಕ ಸರ್ ಇನ್ಕಮ್ ಕಾಸ್ಟ್ ಎದಕ್ ಬೇಕಾಗಿತ್ತು ಅವ್ರಿಗೆ ರೇಷನ್ ಬೇಕಂತ್ರಿ ರೇಷನ್ ಒಮ್ಮೆ ಎಲ್ಲಾರ್ದು ಅಂತಾರ ಒಮ್ಮೆ ಫೋಟೋನೇ ಹಚ್ಚಂತಾರ ಏನ್ ಮಾಡ್ಬೇಕ್ರಿ ನಾವ್ ಏನೋ ಸಮಸ್ಯೆ ನಮ್ಗೆ ಏನ್ ತಿಳಿಯವಲ್ರಿ ಒಮ್ಮೆ ಎಲ್ಲಾರ್ದು ಬೇಕಂತಾರ್ರಿ ಕಾಸ್ಟ್ ಮತ್ ಇಲ್ಲೇ ಬಾಜುಕ ಆಹಾರ ಇಲಾಖೆ ಐತೆ ಹುಟ್ಟು ಬೇಕಂಬರಲ್ಲ ಫೋಟೋ ಆಫೀಸ್ ಹೋಗಿ ಎಲ್ಲ ಅಲ್ಲೂ ಕೇಳಿದ್ರಿ ಅವ್ರು ಎಲ್ಲಾರ್ದು ಅಂತಾರ್ರಿ ಒಮ್ಮೆ ಎಲ್ಲಾರ್ದು ಅಂತಾರ ಒಂದ್ ಒಬ್ಬರದೇ ಅಂತಾರ ಏನ್ ಮಾಡ್ಬೇಕ್ರಿ ಈಗ ನಾವ್ ಅಂದ್ರೆ ಒಟ್ಟು ಗೊಂದಲಕ್ಕೀಡಾಗಿರಿ ನೀವು ಹಾ ಅಷ್ಟ ಆಗೈತ್ ನೋಡ್ರಿ ಸುಮ್ಮನೆ ಓಡಾಡೋದಾಗೈತ್ ನೋಡ್ರಿ ಅಕಡಮಿ ಬಂದ್ ಹೊಳೆ ಹೋಗುದಿ ಆಗೈತಿ ಇಲ್ಲೇನ ಅರ್ಜಿ ಬೀಳಾಕತ್ತೀರಿ ಇಲ್ಲಿ ಅರ್ಜಿ ಬೇಡಾಕತ್ತೇವ್ರಿ ಅರ್ಜಿ ಬೀಳಾಕತ್ತೀರಿ ಇಲ್ಲಿ ಇಲ್ಲೂ ಇಲ್ರಿ ಬಂದ್ ಹೊಳೆ ಹೊಂಟಿವಿ ಸಮಸ್ಯೆ ನೋಡ್ರಿ ಏನಾಗೈತ್ರಿ ಇಲ್ರಿ ಮತ್ತೆ ಅದೇ ಸಮಸ್ಯೆ ನಡ್ದೈತಿ ನೋಡ್ರಿ ಈಗ ಓಡಾಡೋದೇ ನಡ್ದೈತಿ ಏನ್ರಿ ಅನಾತಾರಿ ಸದ ಅರ್ಜಿ ಹಾಕಂತ ಏನ್ ಮಾಡ್ತಾರ ಯಾರಿಗ್ ಗೊತ್ತ್ರಿ ಈಗ ತಗ್ದಾಗೆ ಗೊತ್ತ ಇನ್ನ ಹತ್ತು ನಾವ್ ಬಂದಿವಿ 6 ಗಂಟೆಕ ಇನ್ನ ಅವ್ರು ಬರ್ತಾರ 10 11 ಗಂಟೆಕ ಮತ್ತೆ ನಿನ್ನೆ ಬಂದ್ ನಿಂತಿತ್ತು ನಿನ್ನೆ ವಾಪಸ್ ಹೋದೇವ್ರಿ ನಿನ್ನ ಬಂದು ಯಾಕೆ ಈಗ ನಿನ್ನೆ ಇವತ್ತು ಬಿದ್ದಿಲ್ಲೇನ್ರಿ ಅಲ್ಜಿ ಬಿದ್ದಿಲ್ರಿ ಹೋಗಿ ಬಿಟ್ರಿ ಕರೆಂಟ್ ಹೋದು ಅಂತ ಹೇಳಿ ಹಾ ಯಾವ ಊನಿರಿ ನಿಮ್ದ್ರಿ ನಾವ್ ವಾಟರ್ ಟ್ಯಾಂಕ್ ಬರ್ರಿ ನಿಮ್ಮ ಹೆಸರು ರಾಜಶ್ರೀ ರಾಜೇಶ್ವರಿ ರಾಜಶ್ರೀ ಆಯ್ತು